ಈಕೆಯ ಹೆಸರು ಮಂಜುಳಾ. ಇನ್ನು ಈಗ ತಾನೇ 36 ವರ್ಷ ವಯಸ್ಸು. ಮದುವೆಯಾಗಿ 16 ವರ್ಷ ಆಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಸೋತೇನಹಳ್ಳಿ ಗ್ರಾಮದ ಮಂಜುಳಾರನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ತೌಡನಹಳ್ಳಿ ಗ್ರಾಮದ ರಮೇಶ್ ಎನ್ನುವವರಿಗೆ ಕೊಟ್ಟು ಮದುವೆ ಮಾಡಲಾಗಿದೆ. ಸಂಸಾರ ಗಂಡ ಹೆಂಡರ ಮಧ್ಯೆ ಯಾವುದೇ ಸಮಸ್ಯೆ ಇರಲಿಲ್ವಂತೆ. ಆದರೆ ಇತ್ತೀಚೆಗೆ ತವರು ಮನೆಗೆ ಹೋಗಿ ತನ್ನ ಮಾವನ ತಿಥಿ ಕಾರ್ಯದಲ್ಲಿ ಭಾಗಿಯಾಗಿದ್ಲಂತೆ. ವಾಪಸ್ ಗಂಡನ ಮನೆಗೆ ಬರ್ತಿದ್ದಂತೆ ವಿಚಿತ್ರವಾಗಿ ವರ್ತಿಸುವುದು, ಮಲಗಿದ್ರು ಕುಂತ್ರು ನಿಂತ್ರು ಯಾರೋ ಎದುರುಗಡೆ ಬಂದು ಕಾಟ ಕೊಡ್ತಿರುವ ಅನುಭವ ಆಗ್ತಿತ್ತಂತೆ. ಇದರಿಂದ ಆಕೆಯ ಗಂಡ ರಮೇಶ್ ಮೇಲೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಮಂತ್ರವಾದಿ ಬಳಿ ಹೋಗಿ ತಾಯ್ತ ಕಟ್ಟಿಸಿದ್ದಾನೆ. ಆದರೂ ದೆವ್ವದ ಭೀತಿ ಬಿಡದ ಕಾರಣ ವೈದ್ಯರ ಬಳಿಯೂ ತೋರಿಸಿದಾನಂತೆ. ಆದರೂ ದೆವ್ವ ಬಿಡಲಿಲ್ಲ. ಕೊನೆಗೆ ವಿಚಿತ್ರವಾಗಿ ವರ್ತಿಸಿ ಪ್ರಾಣ ಬಿಟ್ಟಿದ್ದಾಳಂತೆ. ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಏನೂ ಮಾಡಿಲ್ಲ. ಹಾಸ್ಪಿಟ್ಲು ಅದು ಬಿಟ್ಟು ಹಾಸ್ಪಿಟ್ಲಲ್ಲಿ ವಾಸಿ ಆಗದೆ ಇದ್ದಿದ್ದಕ್ಕೆ ಹೇಳಿದ್ರು, ಈ ಥರ ಏನೋ ಬೇರೆ ಗ್ರಹ ಆಗಿರ್ತದೆ ಅಂತೇಳಿ ಕರ್ಕೊಂಡೋಗಿ ಒಂದು ತಾಯಿ ತರಿಸ್ಕೊಂಬಂದಿದ್ದೀವಿ ಅಷ್ಟೇ, ಮೇಲೂರಲ್ಲಿ. ಆಮೇಲೆ ಏನೂ ಇಲ್ಲ. ಬೆಳಗ್ಗೆ ಕರ್ಕೊಂಬಂದ್ವಿ, ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತೇಳಿ ರೆಡಿ ಮಾಡಿಸ್ತಾ ಇದ್ವಿ. ಅಷ್ಟೊತ್ತಿಗೆ ಹಿಂಗೆ ಸೀರಿಯಸ್ ಆಯಿತು. ಜೈನ್ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲಿ ಆಗಲಿಲ್ಲ. ಅಲ್ಲಿಂದ ಇಲ್ಲಿ ಕಳಿಸಿದ್ರು. ಇವರು ಎಂಟ್ರೆನ್ಸ್ ಒಳಗಡೆನೇ ಇಡ್ಸ್ಕೊಂಡು ಅಲ್ಲಿಂದನೇ ಟ್ರೀಟ್ಮೆಂಟ್ ಕೊಡಲಿಲ್ಲ ಅವರು. ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನಾವು ಕೇಳ್ತಾ ಇದ್ರನ್ನ ಅವ್ರು ತೊಳ್ಕೊಂಬಂದು ಇಲ್ಲಿಗೆ ತಾಕ್ಬಿಟ್ಟು. ಡಾಕ್ಟ್ರ್ ಏನು ಹೇಳಿದ್ರು, ಯಾಕೆ ಡೆತ್ ಆಗಿದೆ ಅಂತ ಕೇಳಿಲ್ಲ, ಹೇಳ್ತಾನೆ ಇಲ್ಲ. ಡೆತ್ ಆಗೋಗ್ಬಿಟ್ಟದೆ, ಈ ಪಲ್ಸೆ ಇಲ್ಲ, ಅದು ಇದು ಆಗಲ್ಲ ಅಂಥೇಳಿ ನಮ್ಮೇಲೆ ದೌರ್ಜನ್ಯವಾಗಿ ಮಾತಾಡಿ ಕಳಿಸ್ಬಿಟ್ರು. ಇದಕ್ಕೆ ಮುಂಚೆ ಆರೋಗ್ಯ ಸಮಸ್ಯೆ ಇತ್ತಾ? ಇಲ್ಲ, 4 ದಿನದಿಂದ ಹುಷಾರಿರಲಿಲ್ಲ. ಗ್ಲೂಕೋಸ್ ಹಾಕ್ತಾನೆ ಇದ್ದೆ ಡಾಕ್ಟರ್. ಅದಕ್ಕೆ ಮುಂಚೆ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು. ಥೈರಾಯ್ಡ್ ಪ್ರಾಬ್ಲಮ್ ಇದ್ದು, ಆ ಥೈರಾಯ್ಡ್ ಪ್ರಾಬ್ಲಮಿಂದನೇ ನಮ್ಮ ಮಕ್ಕಳಿಲ್ಲ. 16 ವರ್ಷದಿಂದನೇ ಮಕ್ಕಳಿಲ್ಲ. ಅದೇ ಮಗು ಅಂತಲೇ ಸಾಕೊಂಡಿದ್ದು. ಇಷ್ಟೇ, ಹೇಗಿದ್ದೀನಿ, ಬೇರೆ ಏನೂ ಇಲ್ಲ. ಇನ್ನು ಗಂಡ ರಮೇಶ್ ಹೊಲ ಮನೆ ಕೆಲಸ ಬಿಟ್ಟು ಒಂದು ವಾರದಿಂದ ದೇವರು ದಿಂಡಿರು ಮಂತ್ರವಾದಿ ಅಂತ ಹೇಳಿದ ಕಡೆ ಹೋಗಿ ಮಂತ್ರ ಹಾಕಿಸಿದ್ದಾನೆ. ಆದರೂ ದೆವ್ವದ ಭೀತಿ ಹೋಗದ ಕಾರಣ ಸ್ಥಳೀಯ ವೈದ್ಯರ ಬಳಿಯೂ ಚಿಕಿತ್ಸೆ ಕೊಡಿಸಿದ್ದಾನೆ. ಆದರೂ ಮಂಜುಳಾ ಆರೋಗ್ಯ ಸುಧಾರಿಸಿಲ್ಲ. ಯಾರೋ ದೊಡ್ಡಬಳ್ಳಾಪುರದ ಸುನಿಲ್ ಎನ್ನುವವರ ದೃಶ್ಯ ಕಣ್ಮುಂದೆ ಬರುತ್ತೆ. ತಾಳೋಕೆ ಆಗ್ತಿಲ್ಲ ಅಂತ ಚಡಪಡಿಸುತ್ತಿದ್ದಂತೆ. ಈಗ ನೋಡಿದ್ರೆ ಸತ್ತು ಹೋಗಿದ್ದಾಳೆ ಅಂತ ಆಕೆಯ ಗಂಡ ರಮೇಶ್ ಹೇಳುತ್ತಿದ್ರೆ, ಇತ್ತ ಮಂಜುಳಾ ತವರು ಮನೆಯವರು ನಮಗೆ ಯಾಕೆ ಮೊದಲೇ ಹೇಳಲಿಲ್ಲ, ಸತ್ತ ಮೇಲೆ ಹೇಳಿದ್ದಾನೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಹುಷಾರಿಲ್ಲ ಅಂತ ಹೇಳಿದ್ರು, ಗೊತ್ತೀವಿ ಎಂದಿದ್ದಕ್ಕೆ ಅದೇನೋ ಗಾಳಿ ಬಿಡಿಸ್ಬೇಕು ಅಂದರು. ಇವತ್ತು ಬರೋಷ್ಟೊತ್ತಿಗೆ ಎಣ ಅಷ್ಟೇ ಸರ್. ಏನಾಯ್ತೋ ಏನು ಕಥೆ. ನಿಮಗೆ ಎಷ್ಟು ಜನ ಮಕ್ಕಳು? 3 ಜನ 4 ಜನ. ಮೂರನೇವರು. ಏನನ್ನ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ದಾರೆ? ಏನೂ ಇಲ್ಲ ಸರ್, ಚೆನ್ನಾಗೇ ಇದ್ರು. ಅದೇನಾಯ್ತು ಚೆನ್ನಾಗೇ ಇದ್ರು, ಏನಾಯ್ತೋ ಗೊತ್ತಿಲ್ಲ ಸರ್. ಏನೂ ಇಲ್ಲ ಸರ್, ಏನು ಚೆನ್ನಾಗೇ ಇದ್ರು ಸರ್, ಚೆನ್ನಾಗೇ ಇದ್ರು. ಏನು ಅಮ್ಮನು ಪ್ರಾಣನೇ ಹೊಲ್ಟಾಗೈತೆ ಏನು ಅಂತ ಹೇಳ್ತಾಳೆ. ಸಾಲ ಪಾಲ ಮಾಡ್ಕೊಂಡಿದ್ರು, ಅದಕ್ಕೇನೋ ಬಾಧೆ ಕೊಟ್ಟರು ಏನೋ ಗೊತ್ತಿಲ್ಲ ಸರ್. ಏನು ಹುಷಾರಿಲ್ಲ ಅಂತ ಹೇಳಿದ್ರು ಅಷ್ಟೇ ಅವರು. ಅದು ಬಿಟ್ಟು ಇನ್ನು ಮಾಹಿತಿ ಗೊತ್ತಿಲ್ಲ. ಮೊನ್ನೆ ದಿನ ಹಂಗೂ ನಮ್ಮ ಅಣ್ಣವ್ರಿಗೆ ಫೋನ್ ಹಾಕಿದೆ, ಏನು ಹುಷಾರಿಲ್ಲ ಅಂತ ಹೇಳ್ತಾರಂತೆ ಅಂತ. ಅದೇ ಮಾಮೂಲಿ ಹೆಣ್ಮಕ್ಳು ಬರ್ತಾವಲ್ಲ, ಫೋನ್ ಹಾಕ್ದಾಗ ಹಿಂಗೆ ಅಂತ ಹೇಳಿದ್ರು. ಫೋನ್ ಹಾಕ್ತೆ, ಅಣ್ಣ ಹುಷಾರಿಲ್ವಂತೆ ಯಾಕಣ ಅಂತ ಹೇಳಿದೆ. ಆ ರೀತಿ ಅಂತಿದ್ದಕ್ಕೆ ಅವರು ಆಸ್ಪತ್ರೆಗೇನ ತೋರಿಸೋಣ, ಹಿಂಗೆ ಈ ರೀತಿ ಇರ್ತದೆ, ಸಣ್ಣ ಪುಟ್ಟ ಇರ್ತವೆ ಅಂತ ಹೇಳಿದೆ. ಇಲ್ಲ, ಯಾವುದೋ ದೆವ್ವ ಹಿಡ್ಕೊಂಡೈತಂತೆ, ಅದಕ್ಕೆ ಯಾವುದೋ 500 ಹೇಳಿದ್ದೀನಿ, ಏನೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಆಮೇಲೆ ತಿರುಗಿ ಬೆಳಿಗ್ಗೆ ನಮ್ಗೆ ಕಾಲ್ ಬಂತು, ಫೋನ್ ಬಂದು ಬರ್ತಾ ಇದ್ದಂಗೆ ಜೀವ ಇಲ್ಲ ಅಂತ ಹೇಳ್ತಾರೆ. ಜೀವ ಇಲ್ಲ ಅಂತ ಹೇಳ್ತಾರೆ. ಅನುಮಾನ ಏನಂದರೆ ಇವರೇ ಮಾಡವ್ರೆ ಅಂತ ಅನುಮಾನ ಸರ್. ನಮಗೆ ಗೊತ್ತಿಲ್ಲ ಸರ್, ಏನೋ ಇವ್ರ ಕಡೆಯಿಂದನೇ ಆಗಿರೋದು ಅಂತ ಸರ್. ಬಾಡಿ ನೋಡಿದ್ದೀನಿ ಸರ್. ಸರ್ ಮಾರ್ಕು ಪೋಸ್ಟ್ಮಾರ್ಟಮ್ಗೆ ಹೇಳಿದ್ವಿ. ಸರ್ ಇಲ್ಲೇ ತೋಟನಹಳ್ಳಿಗೆ ಇದ್ದಿದ್ದು ವಾಸ ಅವರು. ಮಂಜುಳಾಗೆ ದೆವ್ವ ಭೂತದ ಕಾಟಾನೋ ಇಲ್ಲ ಯಾರದ್ದಾದ್ರೂ ಭಯನೋ ಗೊತ್ತಿಲ್ಲ. ಗಾಳಿ ದೆವ್ವ ಪದ ಕೇಳಿ ಬಂದ ತಕ್ಷಣ ಮನೋರೋಗ ತಜ್ಞರ ಬಳಿ ತೋರಿಸಿದ್ರೆ ಮಂಜುಳಾ ಬದುಕುಳಿಯುತ್ತಿದ್ದಳೋ ಏನೋ. ಮಂತ್ರವಾದಿಗಳ ಮಾತು ಕೇಳಿ ದೆವ್ವದ ಭೀತಿಯಿಂದ ಆಚೆ ಬರದೆ ಮೃತಪಟ್ಟಿರುವುದು ಮಾತ್ರ ವಿಪರ್ಯಾಸವೇ ಸರಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.